ಪಾಪುದು ಇವತ್ತು 3.5 ವ್ಯಾಕ್ಸಿನ್ ಇತ್ತು. ಅಯ್ಯೋ ಎಲ್ಲಿಗಾರ ಹೋಗ್ಬೇಕಂದ್ರಂತೂ ಈ ಚಳಿಲಿ ಅವ್ನು ಕರ್ಕೊಂಡು ಹೋಗೋದು ತೀರಾ ಹಿಂಸೆ ಆಗಿಬಿಟ್ಟಿತ್ತು. ಅವನಿಗೆಲ್ಲ ಸ್ವೆಟರ್ ಎಲ್ಲ ಹಾಕಿ ಪ್ಯಾಕ್ ಮಾಡಿ, ಇಲ್ಲಿ ನನ್ನ ಮಗಳು ಬರ್ತೀನಿ ಅಂತ ಬೇರೆ ಹಠ ಮಾಡ್ತಿದ್ಲು. ಅವಳನ್ನು ಕರ್ಕೊಂಡು ಇಲ್ಲಿ ನಮ್ಮ ಬಾವ ಕೆಳಗಡೆ ವೆಯ್ಟ್ ಮಾಡ್ತಿದ್ರು. ಅವ್ರ ಜೊತೆ ಹೊರಡ್ತಾ ಇದ್ದೀವಿ. ಈಗ ಅಮ್ಮನೂ ಅಲ್ಲಿ ಅಂಗಡಿಯಲ್ಲಿ ಇಳ್ಕೊತೀನಿ ಅಂತೇಳಿ ಅಮ್ಮನೂ ಬಂತು. ಅಮ್ಮ ಅಲ್ಲೇ ಅಂಗಡಿಯಲ್ಲಿ ಇಟ್ಕೋತು. ಈಗ ನಾವಿಲ್ಲಿ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ಕೊನೆಗೆ ಬಂದ್ವಿ ಆಸ್ಪತ್ರೆಗೆ. ನಾವು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನೇಷನ್ ಮಾಡಿಸೋದು. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಕೇರ್ ಮಾಡ್ತಾರೆ ಮಕ್ಳುಗಳನ್ನ. ನಮ್ಮ ಪಾಪದು 3.5 ಇಂಜೆಕ್ಷನ್ ಇದೆ ಈ ಸಲ. ಬಂದ್ವಿ ಆಸ್ಪತ್ರೆಯಲ್ಲಿ. ಇನ್ನೂ ತುಂಬ ಜನ ಇದ್ದರು ನೋಡಿ, ತುಂಬ ಚೆನ್ನಾಗಿದೆ ಆಸ್ಪತ್ರೆ. ನೀಟಾಗಿ ಕೂಡ ಮಾಡಿಕೊಂಡಿದ್ದಾರೆ. ತುಂಬ ಕೇರಿಂಗಾಗಿ ಮಾತಾಡ್ತಾರೆ. ಇನ್ನು ವೆಯ್ಟ್ ಮಾಡ್ತಾಯಿದ್ದೀವಿ. ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನು 2-3 ಜನ ಇದ್ದಾರೆ. ಪಾಪ ಅವನಂತೂ ತೀರಾ ಅಳ್ತಾನೆ ಇದ್ದ. ಏನಕ್ಕೂ ಹಾಗೆ ಕೂತ್ಕೊಂಡಿದ್ವಿ ಸೈಡಲ್ಲಿ. ಇನ್ನು ನನ್ನ ಮಗಳು ಅವಳು ಹಂಗೆ ಸುಮ್ಮನೆ ನೋಡ್ತಾ ಇದ್ದಾಳೆ. ನನಗೂ ಈಗ ವ್ಯಾಕ್ಸಿನ್ ಕೊಡಿಸ್ತೀನಿ ಅಂದರೆ ಅಮ್ಮ ಬೇಡ ಅಮ್ಮ ಅಂತ ಇದು ಮಾಡ್ತಾ ಇದ್ದಾಳೆ. ಅವಳಂತೂ ತೀರಾ ಆಟ ಮಾಡ್ತಿದ್ಲು, ನಾನು ಬರ್ತೀನಿ ಅಂತೇಳಿ. ಈಗ ಎಲ್ಲ ಬಂತು ಅಂದ್ರಂತೂ ಅವಳು ಪಾಡ್ಗೆ ಅವಳು ಆಟ ಆಡ್ಕೋತಾಳೆ. ನನಗೂ ಅವ್ರು ಕುತ್ಕೊಂಡು ತೀರಾ ಬೇಜಾರಾಗ್ತಿತ್ತು. ನನಗೂ ಕೂಡ ಹಂಗೆ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ಲು ನನ್ನ ಮಗಳು. ನೋಡಮ್ಮ ಇಲ್ಲಿ ನನ್ನನ್ನು ಅಂತ ಹೇಳಿ. ಇಲ್ಲಿ ಬಂದ್ವಿ. ಇಲ್ಲಿ ಫಸ್ಟ್ ವೆಯ್ಟ್ ಚೆಕ್ ಮಾಡ್ತಾರೆ. ಫಸ್ಟ್ ವೆಯ್ಟ್ ಚೆಕ್ ಮಾಡಿದ್ವಿ. ಅವ್ನು ಯಾವಾಗಲೂ ಕರೆಕ್ಟಾಗಿದ್ದಾನೆ. ವೆಯ್ಟ್ ಚೆಕ್ ಮಾಡಿಬಿಟ್ಟು ಎಲ್ಲೋ ಬಂದೆಲ್ಲ ಬರೆದು ನೋಡ್ತಾ ಇದ್ದಾರೆ. ಇದನ್ನು ಸುಮ್ಮ ಅಳಿಸಿದಾನೆ. ಅವನೇನು ಮಾಡ್ತಾನೋ ಗೊತ್ತಿಲ್ಲ. ಇವತ್ತಂತೂ ಇಷ್ಟು ಅಳ್ತಾನೋ ಗೊತ್ತಿಲ್ಲ ನನಗಂತೂ. ಹೆಂಗಪ್ಪ ನೋಡ್ಕೊಳ್ಳೋದು ಈಗ ಅವನನ್ನು. ಹೇಳ್ಬೇಡ. ಇಲ್ಲಿ ಏಕಲ್ಲ ಆಗಿಲ್ಲ ಮುಗ್ದೋಯ್ತು. ಮುಗೀತು. ಈಗ ಸ್ವಲ್ಪ ತಲೆ ಕೂತ್ಕೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಇವಳಂತೂ ಅಲ್ಲಿ ಇಲ್ಲಿ ಸುಮ್ಮನೆ ಓಡಾಡ್ತಾ ಇರ್ತಾಳೆ. ಅವಳು ನೋಡಿ ಅವಳು ಪಾಡ್ಗೆ ಆಟ ಆಡ್ತಾ ಇರ್ತಾಳೆ. ಏನಾರು ಒಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಹೆಂಗೋ ಸ್ವಲ್ಪ ಸಮಾಧಾನ ಆದ. ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಹೋಗ್ತಾ ಹಂಗೆ ಅಮ್ಮನ ಅಂಗಡಿ ಹತ್ರ ವಿಸಿಟ್ ಕೊಟ್ಟು ಬಂದ್ವಿ. ಹಂಗೇ ಇಷ್ಟ ಆದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ.